ಸೊ ನಮಸ್ಕಾರ ಹೆಸರಾ ಕೊಟ್ಬಿಟ್ಟ ಅವನೇ ಬ್ರೋ. ಹೆಂಗ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇರೋದಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ಇವತ್ತು ನಾವು ಯಾವ ಗಾಡಿ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀವಿ ಅಂದರೆ ದ ಅಪ್ರೆಲಾ RS 457 ಇಲ್ಲಿದೆ ನೋಡಿ, ದ ಬ್ಯೂಟಿಫುಲ್ ಬೀಸ್ಟ್. ಆ್ಯಕ್ಚುಲಿ ಇದು ನಮ್ಮ ಫ್ರೆಂಡ್ ಅವ್ರದ್ದು ಗಾಡಿ, ಶಿರೀಶ್ ಅನ್ನೋರ್ದು ಗಾಡಿ. ಸೊ ಥ್ಯಾಂಕ್ ಯು ಶಿರೀಶ್ ಫಾರ್ ದಿಸ್ ಬ್ಯೂಟಿಫುಲ್ ಬೀಸ್ಟ್. ಆ್ಯಂಡ್ ಶಿರೀಶ್ ಅನ್ನೋರದೇ ಒಂದು ಬಿಸ್ನೆಸ್ ಇದೆ, ಒಂದು ಟರ್ಫ್ ಇದೆ. ಸೊ ಕ್ರಿಕೆಟ್ ಇಂಟ್ರೆಸ್ಟ್ ಇರೋರು ಯಾರಾದರೂ ಇದ್ದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೇರ್ ನಂಬರ್. ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರು ಮತ್ತು ಅವರ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ಸೊ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೆಮ್ ಫಾರ್ ಮೋರ್ ಡೀಟೇಲ್ಸ್. ಅವರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಎಲ್ಲ ರೀಸನಬಲ್ ಪ್ರೈಸಸ್ ಎಲ್ಲ ಇರುತ್ತೆ. ಸೊ ಪ್ಲೀಸ್ ಡೂ ಸೊ ಇಂಜಿನ್ ಅನ್ನೋ ವಿಷಯಕ್ಕೆ ಬಂದು ಅದು ಹೆಸರಲ್ಲೇ ಕೊಟ್ಬಿಟ್ಟಿದ್ದಾನೆ, ಅಪ್ರೆಲಾ ಎಕ್ಸಾಕ್ಟ್ ನಂಬರ್ ಕೊಟ್ಟಿದ್ದಾನೆ. ದಿಸ್ ಪ್ರೊಡ್ಯೂಸಸ್ ಅರೌಂಡ್ 47 bhp ಆಫ್ ಪವರ್ ಆ್ಯಂಡ್ 43 Nm ಆಫ್ ಟಾರ್ಕ್, ವಿಚ್ ಇಸ್ ವೆರಿ ಗುಡ್, ವೆರಿ ಪವರ್ಫುಲ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಲಿಕ್ವಿಡ್ ಕೂಲ್ಡ್ ಸಿಸ್ಟಮ್, ಲಿಕ್ವಿಡ್ ಕೂಲ್ಡ್ ಇಂಜಿನ್. ಆ್ಯಂಡ್ ಇದರಲ್ಲಿ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಂದರೆ ಒಂದು 400cc ಸೆಗ್ಮೆಂಟಲ್ಲಿ ಈ ಥರ ಪರ್ಫಾರ್ಮೆನ್ಸು, ಈ ಥರ ಪವರು, ಇಟ್ಸ್ ವೆರಿ ರೇರ್ ಟು ಸಿ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ಅ ವೆರಿ ಗುಡ್ ಮಿಷಿನ್ ಆ್ಯಂಡ್ ವೆರಿ ಪವರ್ಫುಲ್. ಆಮೇಲೆ ಸ್ವಲ್ಪ ಜನ ಮೂರ್ಖರು ಈ ಗಾಡಿನ ಡೈರೆಕ್ಟಾಗಿ ಎತ್ಕೊಂಡೋಗಿ ಟ್ರಯಂಫ್ ಸ್ಪೀಡ್ 400ಗೆ ಕಂಪೇರ್ ಮಾಡ್ತಾರೆ. ಗುರು, ಆ ಗಾಡಿ ಮಾರಿರೋದೇ ಬೇರೆ ಪರ್ಪಸ್ಗಾಗಿ, ಈ ಗಾಡಿ ಮಾಡಿರೋದೇ ಬೇರೆ ಪರ್ಪಸ್ಗಾಗಿ. ಅದು ಕಂಫರ್ಟಬಲ್ ಓರಿಯೆಂಟೆಡ್ ಬೈಕು, ಇದು ಸ್ಪೋರ್ಟ್ ಓರಿಯೆಂಟೆಡ್ ಬೈಕು. ಈ ಗಾಡಿ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಟ್ರ್ಯಾಕ್ ಎತ್ಕೊಂಡು ಓಡಿಸ್ಬೇಕು. ಅವ್ರು ಯಾರ ಕೌನ್ಸಿಲರ್ ಫೋನ್ ಹಾಕ್ತಿದ್ರೆ ರಾಹುಲ್ ಏನು ಇಲ್ಲ ಅಂತ ತುಂಬ್ದ, ಅಲ್ಲೋಗ್ಬಿಟ್ಟ ಹೆಸರಾ ಕೊಟ್ಬಿಟ್ಟವನೆ, ಹೆಸರಾ ಕೊಟ್ಬಿಟ್ಟವನೆ. ಆ್ಯಂಡ್ ಬ್ರೇಕಿಂಗ್ ಅನ್ನೋ ವಿಷಯಕ್ಕೆ ಬಂದರೆ ವಿಚ್ ಕಮ್ಸ್ ವಿತ್ ಡುಯಲ್ ಚಾನೆಲ್ ABS ಫ್ರಂಟ್ ಆ್ಯಂಡ್ ರೇರ್. ಆ್ಯಕ್ಚುಲಿ ಬ್ರೇಕಿಂಗ್ ಮಾತ್ರ ಕ್ರೇಜಿ ಆಗಿದೆ. ಆ್ಯಂಡ್ ಟೈರ್ ಪ್ರೊಫೈಲ್ ನೋಡಿಕೊಂಡ್ರೆ ಫ್ರಂಟ್ ಟೈರ್ ಬಂದ್ಬಿಟ್ಟು 100/70 ಬರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ವಿಚ್ ಕಮ್ಸ್ ವಿತ್ ಡುಯಲ್ ಚಾನೆಲ್ ABS. ಆ್ಯಂಡ್ ಟೈರ್ ವಿಷಯಕ್ಕೆ ಬಂದರೆ ವಿಚ್ ಕಮ್ಸ್ ವಿತ್ 150/60. ಬ್ರೋ, ಹೆಂಗನ್ಸ್ತು ಗಾಡಿ? ಮಗನ ನೋಡಿ ಬೀಟ್ ಹೊಡಿಯಕ್ಕೆ ಬರಲ್ಲ ಗಾಡಿ, ಹಿಂಗ್ ಹಿಡ್ಕೊಂಡು ಗಾಡಿ ಓಡಿಸೋ ಅಂದ್ರೆ ಒಳ್ಳೆ ಲಾರಿ ಓಡಿಸಂಗ್ ಓಡಿಸ್ತೀಯ, ಒಳ್ಳೆ ಲಾರಿ ಓಡಿಸಂಗ್ ಓಡಿಸ್ತೀಯ. ಅಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಈ ಗಾಡಿ ಎತ್ಕೊಂಡು ಹೋದ್ರೆ ಹುಡುಗಿರಿಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹುಡುಗರಂತೂ ಫುಲ್ ಸೈಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಈ ಗಾಡಿನ ಗೊತ್ತು, ನಮ್ಮಂತ ಯುವಕರಿಗೆ ಗೊತ್ತು ಈ ಗಾಡಿ ಪವರ್ ಏನು ಅಂತ ಕರೆಕ್ಟಾಗಿ ಟೆಸ್ಟ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಳ್ಳೆ ಟ್ರ್ಯಾಕ್ಗೆ ತೊಗೊಂಡೋಗ್ಬೇಕು. ಸಿಟಿಯಲ್ಲಂತೂ ಸಾಧ್ಯನೇ ಇಲ್ಲ. ಯಾವ್ದಾದ್ರು ಒಳ್ಳೆ ಟ್ರ್ಯಾಕ್ಗೆ ಇಲ್ಲಾಂದ್ರೆ ಒಳ್ಳೆ ಹೈವೇಗೆ ತೊಗೊಂಡೋದ್ರೆ ಈ ಗಾಡಿ ಪೊಟೆನ್ಷಿಯಲ್ ಏನು ಅಂತ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನು ಸೊ ನೋಡ್ತಾ ಇರ್ಬೋದು ಹೆಡ್ಲೈಟ್ಸ್ ವಿಷಯಕ್ಕೆ ಬಂದರೆ ವಿಚ್ ಕಮ್ಸ್ ವಿತ್ LED ಹೆಡ್ಲೈಟ್ಸ್. ಇದು ಮುಂದೆಯಿಂದ ನೋಡೋಕ್ಕೆ ತುಂಬ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಗಾಡಿ. ಸೊ ಏರೋಡೈನಮಿಕಲ್ ವೈಸ್ ಕ್ರೇಜಿ ಆಗಿದೆ ಗಾಡಿ, ಸೂಪರಾಗಿ ನುಗ್ಗುತ್ತೆ. ಮತ್ತು ವಿಂಡ್ಶೀಲ್ಡು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಂಡ್ಶೀಲ್ಡು ಸ್ವಲ್ಪ ಚಿಕ್ಕದು ಅಂತ ನನ್ನ ಫೀಲು, ಸ್ವಲ್ಪ ಚಿಕ್ಕದಾಗಿದೆ ಅಂತ ನಂಗೆ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಮುಂದೆಯಿಂದ ಗಾಡಿ ನೋಡಿ ಆ ಥರ ಕಾಣಿಸುತ್ತೆ ಲೈಟ್ ಆನ್ ಆಗಿದ್ರೆ. ನೋಡ್ತಾ ಇರ್ಬೋದು ಇದು ಡಿಜಿಟಲ್ ಕನ್ಸೋಲಲ್ಲಿ ಬರುತ್ತೆ. ಸೊ ಇದರಲ್ಲಿ 3 ಇರುತ್ತೆ. ಸೊ ಇದರಲ್ಲಿ 3 ಮೋಡ್ಸ್ ಇದೆ, ಎಕೋ ಮೋಡ್, ಟ್ರೈನ್ ಮೋಡ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್. ಫಸ್ಟ್ ಆಫ್ ಆಲ್ ಎಕೋ ಮೋಡ್ ಬಗ್ಗೆ ಮಾತಾಡೋಣ. ಇದು ಬೇಸಿಕಲಿ ಮೈಲೇಜ್ ಬರೋಕ್ಕೆ ಯೂಸ್ ಮಾಡ್ತಾರೆ, ಮೈಲೇಜ್ ಚೆನ್ನಾಗಿ ಬರಲಿ ಅಂತ ಎಕೋ ಮೋಡ್ ಯೂಸ್ ಮಾಡ್ತಾರೆ. ಆ್ಯಂಡ್ ರೈನಿ ಮೋಡ್ ಇದೆ. ಆ್ಯಂಡ್ ರೈನಿ ಮೋಡ್ ಬಂದರೆ ಇದು ಮೇಜರ್ಲಿ ಯೂಸ್ ಮಾಡೋದು ವೀಲ್ ಸ್ಪಿನ್ ಜಾಸ್ತಿ ಆಗ್ಬಾರ್ದಲ್ಲ, ಯಾಕಂದರೆ ರೋಡ್ ಸರ್ಫೇಸ್ ವೆಟ್ ಆಗಿರೋವಾಗ ಈ ವೀಲ್ ಸ್ಪಿನ್ ಜಾಸ್ತಿ ಇರುತ್ತೆ. ಸೊ ವೀಲ್ ಸ್ಪಿನ್ ಜಾಸ್ತಿ ಆದರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ರೈನಿ ಮೋಡಲ್ಲಿ ವೀಲ್ ಸ್ಪಿನ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಅಂತ ಬಂದುಬಿಟ್ಟು ಸ್ಪೋರ್ಟ್ಸ್ ಮೋಡ್ ಬಂದರೆ ಎಲ್ಲ ಆಫ್ ಆಗಿಬಿಡುತ್ತೆ. ಸೊ ವೀಲ್ ಸ್ಪಿನ್ನು ಎಲ್ಲ ನಾರ್ಮಲ್ ನೋಡಿ, ವೀಲ್ ಸ್ಪಿನ್ನು ಟ್ರ್ಯಾಕ್ಷನಲ್ಲಿ 1 ಇದೆ ಅಂದರೆ ವೀಲ್ ಸ್ಪಿನ್ ಜಾಸ್ತಿ ಇರುತ್ತೆ. ಸೊ ಇದು ಮಾತ್ರ ಕ್ರೇಜಿಯಾಗಿ ನುಗ್ಗುತ್ತೆ ಗಾಡಿ ಅವಾಗ. ಆ್ಯಂಡ್ ಹಾಗೆ ಬರ್ತಾಯಿದ್ರೆ ಇದರಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ, ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ, ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಆ್ಯಕ್ಚುಲಿ ಇದು ಮೋಡ್ಸ್ ಮಾತ್ರ ಇಲ್ಲಿ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಈ ಸ್ವಿಚಸ್ಸಿಂದ ನೋಡಿ, ಈ ಸ್ವಿಚಸ್ಸಿಂದ. ಆ್ಯಂಡ್ ಇದರಲ್ಲಿ ಟ್ರಿಪ್ 1 ಮ್ಯಾಕ್ಸಿಮಮ್ ಹೋಗಿರೋದು, ಫ್ಯೂಲ್ ಎಫಿಷಿಯನ್ಸಿ ಅದೆಲ್ಲ ನೋಡ್ಬೋದು, ಟೈಮಿಂಗ್ ಎಲ್ಲ ನೋಡ್ಬೋದು. ಆ್ಯಂಡ್ ಟ್ರಿಪ್ 2ಗೆ ಬಂದರೆ ಇದು ಬೇಸಿಕಲಿ ಗಾಡಿ ಬಗ್ಗೆ ಎಷ್ಟಿದೆ, ಈಟಲ್ಲಿದೆ ಅದೆಲ್ಲ ನೋಡ್ಬೋದು, ಕಿಲೋಮೀಟರ್ಸ್ ಅದೆಲ್ಲ ನೋಡ್ಬೋದು. ಆ್ಯಂಡ್ ಇದು ನಾರ್ಮಲ್ ಸ್ಪೀಡ್ ಎಲ್ಲ ತೋರಿಸುತ್ತೆ. ಆ್ಯಂಡ್ ಇದು ಅಪ್ಲಿಕೇಶನ್ಸ್ ಲೈಕ್ ಮ್ಯೂಸಿಕ್ ಎಲ್ಲ ಕೇಳ್ಬೋದು, ಸಾಂಗ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಕೇಳ್ಬೋದು. ಆ್ಯಂಡ್ ಇದು ಫೋನ್ ಕಾಲ್ ಬಂದರೆ ಅಂದರೆ ಬ್ಲೂಟೂತಲ್ಲಿ ಗೊತ್ತಾಗುತ್ತೆ, ಬ್ಲೂಟೂತಲ್ಲಿ ಅಟೆಂಡ್ ಮಾಡ್ಬೋದು, ಕಾಲ್ಸ್ ಎಲ್ಲ ಬಂದರೆ ಅಟೆಂಡ್ ಮಾಡ್ಬೋದು.
ಆ್ಯಂಡ್ ಅಷ್ಟೇ ಅನಿಸುತ್ತೆ. ಸತಿ ಎಕ್ಸಾಸ್ಟ್ ನೋಟ್ ಕೇಳಿ. ಸೊ ಇದು ಆರನ್ ಸೌಂಡ್ ಕೇಳಿ.